ರಾಜ್ಯಾದ್ಯಂತ ಸದ್ಯಕ್ಕೆ ಸಂಚಲನಕ್ಕೆ ಕಾರಣವಾಗಿರುವಂತಹ ಒಂದು ವಿಚಾರ ಅಂತ ಅಂದ್ರೆ ಅದು ಜಾತಿ ಗಣತಿ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸರ್ವೇಕ್ಷಣಾ ವರದಿ. ಈಗ ಅದು ಚರ್ಚೆಯಲ್ಲಿದೆ. ಕಾರಣ ಸಚಿವರ ಕೈಗೆ ಪ್ರತಿಗಳು ಸಿಕ್ಕಿದೆ. ಸಚಿವರ ಕೈಗೆ ಪ್ರತಿಗಳು ಸಿಕ್ತು ಅಂದ್ರೆ ಅದು ಸಂತೆಗೆ ಹೋದಂಗೆ ಪ್ರತಿ ಇಟ್ಕೊಂಡು ಎಲ್ರಿಗೂ ಅದು ಆಕ್ಸೆಸಿಬಿಲಿಟಿ ಇರುತ್ತೆ. ಲೀಕ್ ಆದ ಸಂಖ್ಯೆಗೂ ಮತ್ತು ನಿನ್ನೆಯಿಂದ ಹರಿದಾಡ್ತಾ ಇರುವಂತಹ ಈ ಪ್ರತಿಗೂ ಹೆಚ್ಚೇನು ವ್ಯತ್ಯಾಸಗಳಿಲ್ಲ. ಹೆಚ್ಚು ಅಂದರೆ ಒಂದು 8 ರಿಂದ 10 ಲಕ್ಷ ವ್ಯತ್ಯಾಸ ಬಿಟ್ಟರೆ 2016ರಿಂದ ಏನು ಲೀಕ್ ಆಗಿತ್ತು ಅಂಕಿಅಂಶ ಆಲ್ಮೋಸ್ಟ್ ಅದನ್ನೇ ತೋರಿಸ್ತಾ ಇದೆ. ಆ ಅಂಕಿಅಂಶದ ಪ್ರಕಾರ ರಾಜ್ಯದಲ್ಲಿ ST/STಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಅವರ ನಂತರದ ಸ್ಥಾನಕ್ಕೆ ಬರೋದು ಮುಸ್ಲಿಮರು, ಆ ನಂತರ ಲಿಂಗಾಯತರು ಮತ್ತು ಒಕ್ಕಲಿಗರು ಬರ್ತಾರೆ ಅಂತ. ಜಾತಿ ಗಣತಿಯಲ್ಲಿ SCಗಳು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ನಾವು ನಿನ್ನೆಯಿಂದ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. SC/ST ರಿಸರ್ವೇಷನ್ ಅಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ಅಂತ. ಆಮೇಲೆ ಹಿಂದುಳಿದ ವರ್ಗಗಳ ಮೀಸಲಾತಿ ಹಿಂದೆ 32% ಇತ್ತು, ಈಗ ಅದನ್ನು 51% ಮಾಡಬೇಕು ಅಂತ ಶಿಫಾರಸ್ ಹೇಳ್ತಾ ಇದೆ. ಯಥಾವತ್ ಇಂಪ್ಲಿಮೆಂಟ್ ಮಾಡ್ತಾರ ಅನ್ನೋದು ನಮಗೆ ಶುಕ್ರವಾರ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಶುಕ್ರವಾರ ಕೇವಲ ಈ ಒಂದು ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಅಂತ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಹೈಲೈಟ್ ಪಾಯಿಂಟ್ಸ್ ಅನ್ನು ನಿನ್ನೆಯಿಂದ ನಾವು ಹೇಳ್ತಾ ಇದ್ವಿ, ಏನೇನು ಚೇಂಜಸ್ ಆಗುತ್ತೆ ಅಂತ. ಈ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಂತೆ ಮರುವರ್ಗೀಕರಣ ಆಗಬೇಕು ಜಾತಿಗಳ ವಿಚಾರದಲ್ಲಿ ಅಂತ ಹೇಳಲಾಗಿದೆ. ಅಂದರೆ ಹಿಂದೆ ಪ್ರವರ್ಗ 1 ಅಂತ ಮಾತ್ರ ನಾವು ನೋಡ್ತಾ ಇದ್ವಿ, 2A 2B 3A 3B ಅಂತೆಲ್ಲ ನೋಡಿದಾಗ ಪ್ರವರ್ಗ 1 ಮಾತ್ರ ನೋಡ್ತಾ ಇದ್ವಿ. ಈಗ ಅದನ್ನ 2 ಭಾಗವಾಗಿ ಡಿವೈಡ್ ಮಾಡಲಾಗಿದೆ. 1A 1B, ಪ್ರವರ್ಗ 1A 1B ಅಂತ ತರಲಾಗಿದೆ. ಸೊ ಹಿಂದೆ ಅದಕ್ಕೆ 4% ಮೀಸಲಾತಿ ಇತ್ತು, ಈಗ ಅದನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಲಾಗಿದೆ. ಆಮೇಲೆ 1A ಜೊತೆಗೆ 1B ಕೂಡ ಇದೆ. 1B ಕೆಲ ಜಾತಿಗಳನ್ನು ಶಿಫ್ಟ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಅದರ ಭಾಗವಾಗಿ ಈಗ 2A ಇಷ್ಟು ದಿನ ಕುರುಬರಿದ್ರು, ಅವರನ್ನ 1B ತರಬೇಕು ಅಂತ ಹೇಳಲಾಗಿದೆ. ಅದರ ಜೊತೆಗೆ ಈ 3Aಗೆ ಸಂಬಂಧಪಟ್ಟಂತೆ 2Aಗೆ ಸಂಬಂಧಪಟ್ಟಂತೆ ಮೀಸಲಾತಿಯ ಪ್ರಮಾಣದಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡಬೇಕು ಅಂತ ಹೇಳಲಾಗಿದೆ. 2A ಇಷ್ಟು ದಿನ ಇದ್ದಿದ್ದು 15% ರಿಸರ್ವೇಷನ್, ಅದನ್ನು 10%ಗೆ ಇಳಿಸಬೇಕು ಅಂತ ಲೆಕ್ಕಾಚಾರ. ಮುಸ್ಲಿಮರಿಗೆ ಇದರಲ್ಲಿ ಬಂಪರ್ ಕೊಡೋಣ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅನ್ನೋ ಲೆಕ್ಕಾಚಾರ. ಇನ್ನು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿಗಳ ಮಧ್ಯೆ ತಂದಿಡೋದಕ್ಕೆ CM ನೋಡ್ತಾ ಇದ್ದಾರೆ ಅಂತ HD ಕುಮಾರಸ್ವಾಮಿ ಅವರು ಆರೋಪಿಸಿದ್ದಾರೆ. ಅದೇ ರೀತಿ ರಾಜಕೀಯ ನಾಯಕರೆಲ್ಲ ಕೆಲವರು ಇದು ಬೋಗಸ್ ಸರ್ವೆ, ವೈಜ್ಞಾನಿಕವಾಗಿ ಸರ್ವೆ ಆಗಿಲ್ಲ ಅಂತೆಲ್ಲ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಾರಿ ತಪ್ಪಿಸೋದಕ್ಕೆ ಅಂತ ಹೇಳಿ ಈ ರೀತಿ ಸರ್ವೆಗಳನ್ನು ನಡೆಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆಗೆ BK ಹರಿಪ್ರಸಾದ್ ಅವರು ಇದು ಯಾವುದೇ ಸಮುದಾಯದ ವಿರುದ್ಧ ಅಲ್ಲ ಅಂತ ಬ್ಯಾಟ್ ಮಾಡಿದ್ರೆ, ರಾಹುಲ್ ಗಾಂಧಿ ಸೂಚನೆ ಅನ್ವಯ ಜಾತಿ ಗಣತಿ ವರದಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ನಾನು ಬಹಳ ದೊಡ್ಡ ಅಭಿನಂದನೆ ಸಲ್ಲಿಸ್ತೇನೆ. ಸರಾಸರಿ ಈಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 93% ನಾವು ಈಗಾಗಲೇ ಅದನ್ನು ಅಂಕಿಅಂಶಗಳನ್ನು ಜನಸಂಖ್ಯಾ ಇದನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ. 40 ಲಕ್ಷ ಜನಕ್ಕೆ ಮಾಡದೆ ಹೋಗಿದ್ದಾರೆ ಅನ್ನೋದನ್ನು ಆ ವರದಿಯಲ್ಲೂ ಎಲ್ಲೋ ಓದಿದ್ದೀನಿ. ಆದ್ರಿಂದ ಎಲ್ಲಿ ಅಲ್ಲಿ ಸಾಧಕ ಬಾಧಕಗಳನ್ನು ನೋಡಿ ಅದನ್ನು ತಿದ್ದುಪಾಟಿ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು 75% ರಿಸರ್ವೇಷನ್, ಅದು ಮಿಲ್ಲರ್ಸ್ ಕಮಿಷನ್ ವರದಿಯ ಪ್ರಕಾರ 75% ಕೊಟ್ಟಾಗ ನೋಡಿ, ಕಾಂಗ್ರೆಸ್ ಪಕ್ಷದ ಭರವಸೆ ಇದು. ಎಲ್ಲ ಭರವಸೆಯನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಭರವಸೆ ಇಲ್ಲ, ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಭರವಸೆ ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ತೀರ್ಮಾನ, ಇದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿದೆ. ಆ ವರದಿಯನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳಿ ನಾವು ಮೊದಲಿಂದನೂ ಸಹ ಒತ್ತಾಯ ಮಾಡ್ತಾ ಇದ್ವಿ. ಈಗ ಮಂತ್ರಿಮಂಡಲದಲ್ಲಿ ಅವರು ನಿನ್ನೆ ನಡೆದಂತ ಸಭೆಯಲ್ಲಿ ಅದನ್ನ ಮಂಡನೆ ಮಾಡಿದ್ದಾರೆ. ಮುಂದೆ 17ನೇ ತಾರೀಕು ಏನಾಗುತ್ತೆ ನೋಡೋಣ. ನಮಗೆ ಏನು ಒಂದು ಜಾತಿ ಗಣತಿ ಮಾಡಿರ್ತಕ್ಕಂಥದ್ದು ಅಂದ್ರೆ ಸಾಮಾಜಿಕ ಶೈಕ್ಷಣಿಕ ಒಂದು ವಿಷಯದ ಆಧಾರದ ಮೇಲೆ ರಾಜ್ಯದ ಒಂದು ಸ್ಥಿತಿಗತಿ ಏನು ಅಂತ ಹೇಳಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಮಾಡಿರುವಂಥದ್ದು. ಅದು 10 ವರ್ಷ ಆಗಿದ್ರು ಕೂಡ ಅದು ಪ್ರಸ್ತುತತೆ ಇದೆ. ಯಾಕೆಂತ ಹೇಳಿದ್ರೆ ನಮಗೆ ಒಂದು ಅಂದಾಜಿನ ಲೆಕ್ಕ ಸಿಗ್ತದೆ. ಅದ ನಂತರ ಈಗ ವರದಿ ಬರಲಿ, ವರದಿ ನಾವು ಈಗ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಅನುಮೋದನೆ ಆದ ನಂತರ ಚರ್ಚೆ ಮಾಡಲಿ, ಸದನದಲ್ಲೂ ಚರ್ಚೆ ಮಾಡಲಿ, ಸದನದ ಹೊರಗಡೆ ಚರ್ಚೆ ಮಾಡಲಿ. ಇವತ್ತು ಅಂತಿಮವಾಗಿ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸಬೇಕಾದ್ರೆ ವೈಜ್ಞಾನಿಕ ಆಧಾರದ ಮೇಲೆ, ಅಂಕಿ ಅಂಶಗಳ ಮೇಲೆ ವೈಜ್ಞಾನಿಕವಾಗಿ ನಾವು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಅದಕ್ಕೋಸ್ಕರನೇ ಈ ಒಂದು ಲೆಕ್ಕ ನಮ್ಗೆ ಬೇಕಾಗಿದೆ. ನಾವು ಅದನ್ನು ನೋಡಿಕೊಂಡು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ
ಇರೋರು ಅದು ಮಾಡ್ತಾರೆ. ಯಾರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇರೋದಿಲ್ಲ ಅವ್ರು ಇದ್ರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ, ಗಲಾಟೆ ಹಬ್ಬಿಸ್ತಾರೆ, ವೈಷಮ್ಯವನ್ನು ಹೆಚ್ಚು ಮಾಡ್ತಾರೆ. ಅದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂಥ ಜನ. ಅದರಲ್ಲಿ ಪ್ರಮುಖರು ಯಾರು ಅಂತ ಹೇಳಿದ್ರೆ RSS ಮತ್ತು BJP. ಏನೇನೋ ಇದ್ರ ಬಗ್ಗೆ ಮೊದಲನೇ ಟೀಕೆ ಮಾಡ್ಬಿಡೋದು, ಇದು ಸಿದ್ದರಾಮಯ್ಯ ಅವರು ತಯಾರು ಮಾಡಿರುವಂಥ ವರದಿ, ಅವ್ರು ಹೇಳಿದ್ದನ್ನು ಮಾಡಿದ್ದಾರೆ, ಇನ್ನೊಂದು, ಇದೆಲ್ಲ ಅನಾವಶ್ಯಕ. ಯಾಕಂತ ಹೇಳಿದ್ರೆ ಅವ್ರಿಗೆ ಇದರಿಂದ ಏನು ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಸರ್ಕಾರ ಬದ್ಧತೆಯಿಂದ ಇದೆ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ನೀತಿ ನಿಲುವು ಇದು. ಮೊನ್ನೆ AICC ಅಧಿವೇಶನದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ, ಇಡೀ ದೇಶದಲ್ಲಿ ಆಗ್ಬೇಕು, ಯಾರ್ಯಾರು ವಸ್ತುಸ್ಥಿತಿ ಅವ್ರ ಸ್ಥಿತಿಗತಿ ಏನಿದೆ, ಯಾವ ರೀತಿಯಾಗಿದ್ದಾರೆ, ಯಾರು ಮುಂದೆ ಹೋಗಿದ್ದಾರೆ, ಯಾರು ಹಿಂದೆ ಬಿದ್ದಿದ್ದಾರೆ, ಯಾರನ್ನ ಮುಂದೆ ತಗೊಂಡು ಹೋಗಬೇಕು, ಯಾರಿಗೆ ಹೆಚ್ಚಿನ ನೆರವು ನೀಡಬೇಕು, ಇದು ಮುಖ್ಯ ತಾನೇ. ಅದನ್ನ ಇವತ್ತು ಇದು ನಮ್ಮ ಬದ್ಧತೆ ಇರುವಂತ, ಸೈದ್ಧಾಂತಿಕ ಕೂಡ ಇದು ಉತ್ತರ ಇರುವಂತದ್ದು ಮತ್ತು ಇದ್ರ ಬಗ್ಗೆ ನಮಗೆ ಬದ್ಧತೆ ಇದೆ. BJP ತರ ಡೋಂಗಿತನ ನಾವು ಮಾಡೋದಿಲ್ಲ. ಎಲ್ರದ್ದು ಕೂಡ ಅದ್ರ ಬಗ್ಗೆ ಮಾಹಿತಿ ಹಂಚಿಕೊಂಡು ಆ ಮಾಹಿತಿ ಆಧಾರದ ಮೇಲೆ ಸರಿ ಯಾವುದು ತಪ್ಪು ಯಾವುದು ಅಂತಕ್ಕಂಥದ್ದು ವಿಶ್ಲೇಷಣೆ ಮಾಡೋಣ. ಲೀಕ್ ಆಗಿಲ್ಲ ಅಂತ ನನ್ನ ವಾದ, ನೀವು ಲೀಕ್ ಆಗಿದೆ ಅಂತೀರಿ, ಅದು ನಿಮ್ಮ ವಾದ. ನಾನು ನಿಮ್ಮ ಬಾಯಿ ಮುಚ್ಚಕ್ಕಾಗ್ತದ? ನೋಡಿ, ಇದು ಮಾಡಿರೋದು 15 ವರ್ಷ 10 ವರ್ಷನೇ ಅನ್ಕೊಳ್ಳಿ. ಈಗ ಸೆನ್ಸಸ್ ಮಾಡೋದು ಎವ್ರಿ 10 years ಒಂದ್ಸಿಗೆ. ಯಾಕೆಂದ್ರೆ ಎವ್ರಿ 10 yearsಗೆ ಎಲ್ಲ ಕಾಂಪೋಸಿಷನ್ ಬದಲಾವಣೆ ಆಗ್ತದೆ. ಆ ಇದರಲ್ಲಿ ಇರ್ತದೆ. ಇದು 10-15 ವರ್ಷದ ಹಿಂದಿಂದ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಇವರು ಸರ್ವೆ ಇವೆಲ್ಲ ಮಾಡೋವಾಗ ನಮ್ಮ ಪಾಪ್ಯುಲೇಷನ್ 5 crores ಪ್ಲಸ್, ಈಗಾಗಲೇ 7 crores ಪ್ಲಸ್ ಇದೆ ಈಗ. ಸೊ ಅದರಿಂದ ಅವತ್ತಿನ ದಿನಮಾನಕ್ಕೆ ಈ ಅಂಕಿ ಸಂಖ್ಯೆಗಳನ್ನ ನಾವು ತುಲನೆ ಮಾಡಬೇಕು ಹೊರತು ಇವತ್ತಿಗೆ ನೋಡಿಕೊಂಡು ನಾವು ಹೇಳ್ತಕ್ಕಂಥದ್ದು ಸರಿ ಇರಬೇಕು. ಯಾಕೆಂದ್ರೆ ನ್ಯಾಚುರಲಿ 10% ಎಲ್ಲ ಜಾಸ್ತಿ ಆಗೇ ಇರ್ತವೆ ಅಂತ ನಾವು ಅನ್ಕೊಳ್ತೇವೆ. ಅದರಿಂದ ನಾವು ಇದನ್ನ ಒಂದು ಬೇಸಿಸ್ ಆಗಿ ಇಟ್ಕೊಂಡು ಇದರಲ್ಲಿ ಯಾವ್ದು ಸರಿ ಇದೆ ತಪ್ಪಿದೆ ಅಂತಕ್ಕಂಥದ್ದನ್ನ ಏನು ಪಬ್ಲಿಕ್ ಡೊಮೈನ್ ಇಂದ ಏನಾದರೂ ಕೂಡ ಸಲಹೆಗಳು ಬಂದಾಗ ಸಲಹೆಗಳೆಲ್ಲ ಸಕಾರಾತ್ಮಕವಾಗಿದ್ರೆ ಅದನ್ನೆಲ್ಲೂ ಕೂಡ ಇದರಲ್ಲಿ ನಾವು ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೇವೆ ಹೊರತು ಸರ್ಕಾರ ಇಟ್ ಈಸ್ ಇನ್ ಓಪನ್ ಮೈಂಡ್. ಇದು ಯಾರಿಗೆ ಫೇವರ್ ಮಾಡ್ತಕ್ಕಂಥದ್ದು ಅಥವಾ ಯಾರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದಿಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಚಿಂತನೆ ಸರ್ಕಾರ ಅಲ್ಲ. ಈಗ ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಇದ್ದೇ ಇರುತ್ತೆ. ನಾವು ವಿರೋಧ ಮಾಡೋರ್ನ ನೀವು ವಿರೋಧ ಮಾಡಬಾರ್ದು ಅಂತ ನಾನು ಹೇಳೋದು. ವಿರೋಧನೂ ಮಾಡಬೇಕು. ಆದ್ರೆ ವಿರೋಧ ಮಾಡಬೇಕಾದ್ರೆ ಈಗ ಈ ವರದಿನಲ್ಲಿ ಏನು ಅಂಕಿ ಸಂಖ್ಯೆ ಇದೆ ಮತ್ತೆ ಏನು ಬೇರೆ ಅದರಲ್ಲಿ ಯಾವ್ದು ಸರಿ ಇಲ್ಲ ನೋಡಿ, ಇದು ಇದರಲ್ಲಿ ಬಂದಿದೆ, ಇದು ಸರಿ ಇಲ್ಲ ಈ ಕಾರಣದಿಂದ, ಅದಕ್ಕೆ ಅವರು ಕೂಡ ಆಧಾರ ಇಟ್ಕೊಂಡು ಯಾವುದಾದ್ರೂ ವಾದ ಮಾಡಿದ್ರೆ ನಾವು ಅವ್ರದ್ದನ್ನೇ ಒಪ್ಕೊಳ್ಳೋಕ್ಕೂ ಸಿದ್ಧ ಇರ್ತೀವಿ.